ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 7ನೇ ತರಗತಿಯ ಕನ್ನಡದಲ್ಲಿ ಹಿಲ್ಟನ್ ಹೆಡ್ ಚಳುವಳಿ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕವಿ ಕೃತಿ ಪರಿಚಯ. ಲೇಖಕರು ಶಶಿಧರ ವಿಶ್ವಾಮಿತ್ರರವರು. ಜನನ 1940. ಸ್ಥಳ ಮೈಸೂರು. ವೃತ್ತಿ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರು. ಕೃತಿಗಳು ಕಿಲ, ಪದಕುಸಿಯೇ ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ. ಇವರು ರಚನೆ ಮಾಡುವಂಥ ಆತ್ಮಕಥೆ ಅಂತ ನೋಡೋದಾದರೆ ಸಂಚಿ. ನೆಕ್ಸ್ಟ್ ನೋಡಿ ಮಕ್ಕಳ, ಅಭ್ಯಾಸದಲ್ಲಿರುವಂತಹ ಫಸ್ಟ್ ಹೆಡಿಂಗು, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ 2, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ, ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೆರಿಂಡಿಯನ್ನರು ಎಂದು ಕರೆಯುತ್ತಾರೆ. ಪ್ರಶ್ನೆ 3, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸ್, ಸ್ಕಲ್ ಕ್ಯಾಪುಗಳನ್ನು ತೊಡುತ್ತಿದ್ದರು. ಪ್ರಶ್ನೆ 4, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಆಟವನ್ನು ಆಯೋಜಿಸಲಾಗುತ್ತಿತ್ತು. ಪ್ರಶ್ನೆ 5, ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ, ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಸಾಗರ, ನೌಕೆಗಳು, ಕಡಲ ಕಾಗೆಗಳು, ರೇವನ್, ಮೈನಾಗಳು ಕಾಣಸಿಗುತ್ತವೆ. ಪ್ರಶ್ನೆ 6, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟಿ ಓಕ್ ಮರದ ಸ್ಮಾರಕ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು? ಉತ್ತರ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಕಾಡು ಕಡಿದು ನೀಲಿ ಬೆಳೆ ಬೆಳೆಯಲಾರಂಭಿಸಿದರು. ತೋಟ ತೆಗೆದು ರೆಸಾರ್ಟು, ಗಾಲ್ಫ್ ಕೋರ್ಸು, ಕ್ರೀಡಾ ಮೈದಾನ, ಬೋಟಿಂಗ್ ಈ ಎಲ್ಲ ಬದಲಾವಣೆಗಳಾದವು. ಪ್ರಶ್ನೆ 2, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ ಮೊದಲು ಸುಂದರ ದ್ವೀಪವಾಗಿತ್ತು. ಕಾಡೇ ನಾಡಿಗೆ ಸಾರ್ವಭೌಮವಾಗಿತ್ತು. ಪ್ರಶ್ನೆ 3, ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿರಿ. ಉತ್ತರ, ಹಿಲ್ಟನ್ ಹೆಡ್ನ ಸ್ಮಾರಕದ ಮರದ ಅಡಿಯಲ್ಲಿ ದಪ್ಪ ಗೊಬ್ಬರ, ಯಾರೂ ಕಾಲಿಡದಂತೆ ಕಟಕಟೆ ಕಟ್ಟಿದ್ದರು. ಪರಿಸರ ರಕ್ಷಣೆಗಾಗಿ ಈ ಮರದಡಿ ಜನ ಸೇರಿದ್ದರು. ಈ ಮರದಡಿಯಲ್ಲಿ ಎಷ್ಟೋ ವಿವಾಹಗಳಾಗಿವೆ. ಪ್ರಶ್ನೆ 4, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸುಗಳು, ಹೋಟೆಲುಗಳು ನಿರ್ಮಾಣಗೊಂಡವು. ಪ್ರಶ್ನೆ 5, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ 50ರ ದಶಕದಲ್ಲಿ ಪರಿಸರ ರಕ್ಷಣೆಗೆ ಜನ ಒಗ್ಗೂಡಿ ಪಣ ತೊಟ್ಟರು. ಈ ಮರವನ್ನು ಕಂಡ ಜನ ತಮ್ಮ ಊರಲ್ಲಿ ಪರಿಸರ ರಕ್ಷಣೆ ಚುರುಕುಗೊಳಿಸಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು. ಉತ್ತರ, ಧೂಳೀಪಟ. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಧೂಳೀಪಟ ಆಯಿತು. ಬಿಟ್ಟ ಸ್ಥಳ 2, ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ. ಉತ್ತರ, ಪೂರ್ವ ಭಾಗದಲ್ಲಿದೆ. ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಪೂರ್ವ ಭಾಗದಲ್ಲಿದೆ. ಬಿಟ್ಟ ಸ್ಥಳ 3, ವಿಧಿಯಿಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು. ಉತ್ತರ, ನ್ಯಾಯಾಲಯದ. ವಿಧಿಯಿಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು. ಬಿಟ್ಟ ಸ್ಥಳ 4, ಕಟ್ಟಡಗಳಿಗೆ ತೋರುತ್ತಿದ್ದ
ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. ಉತ್ತರ ಪಾರಂಪರಿಕ. ಕಟ್ಟಡಗಳಿಗೆ ತೋರುತ್ತಿದ್ದ ಪಾರಂಪರಿಕ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. ಬಿಟ್ಟ ಸ್ಥಳ 5. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು. ಉತ್ತರ ಮಂತ್ರಾವೋಚನ. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಮಂತ್ರಾವೋಚನ ನಡೆಸಿದರು. ಬಿಟ್ಟ ಸ್ಥಳ 6. ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು. ಉತ್ತರ ನಂದನವನದಂತೆ. ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ. ಮಾದರಿ ಅಂದರೆ ಎಕ್ಸಾಂಪಲ್: ಆಗಮನ, ನಿರ್ಗಮನ. ಲಾಭ, ನಷ್ಟ. ಚುರುಕು, ಮಂದ. ಪುರಾತನ, ಆಧುನಿಕ. ಪ್ರಸಿದ್ಧ, ಅಪ್ರಸಿದ್ಧ. ಸಾಧಾರಣ, ಅಸಾಧಾರಣ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. ಮೊದಲಿಗೆ ಭರಾಟೆ. ಆಧುನಿಕ ಜೀವನದಲ್ಲಿ ಮೊಬೈಲದೇ ಭರಾಟೆಯಾಗಿದೆ. ಎರಡನೇದಾಗಿ ಸುಧಾರಣೆ. ನಮ್ಮ ಶಾಲೆ ಕಳೆದ 2 ವರ್ಷಗಳಿಂದ ತುಂಬ ಸುಧಾರಣೆಯಾಗುತ್ತಿದೆ. ಮೂರನೇದಾಗಿ ಸಾರ್ವಭೌಮ. ಭಾರತ ದೇಶವು ಸಾರ್ವಭೌಮ ರಾಷ್ಟ್ರವಾಗಿದೆ. ನಾಲ್ಕನೇದಾಗಿ ದೌಲತ್ತು. ಶ್ರೀಮಂತರು ಬಡವರ ಮೇಲೆ ತಮ್ಮ ದೌಲತ್ತನ್ನು ತೋರಿಸುತ್ತಾರೆ. ಐದನೇದಾಗಿ ಹೊಯ್ದಾಟ. ಪಾಠ ಕೇಳುವಾಗ ಆಟ ಆಡಲು ನನ್ನ ಮನಸ್ಸು ಹೊಯ್ದಾಟ ಮಾಡುತ್ತದೆ. ಆರನೇದಾಗಿ ಪಣ ತೊಡು. ದೇಶ ರಕ್ಷಣೆಗಾಗಿ ನಾವು ಪಣ ತೊಡಬೇಕು. ಏಳನೇದಾಗಿ ಅಭಿಮಾನಿ. ನಾವು ದೇಶದ ಅಭಿಮಾನಿಯಾಗಬೇಕು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪವನ್ನು ಬರೆಯಿರಿ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ 8 ಡ್ಯಾಶ್ ಇದೆ ಅಂದರೆ ದನ ಇದೆ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ದನಗಳು ಇವೆ ಅಂತ ಮಾಡಬೇಕು ಮಕ್ಕಳ. ಬ್ರಾಕೆಟಲ್ಲಿ ಕೊಟ್ಟಿದ್ದಾರಲ್ವಾ, ಅದನ್ನು ಬಹುವಚನ ರೂಪಕ್ಕೆ ಕನ್ವರ್ಟ್ ಮಾಡಬೇಕು ನಾವು. ಓಕೆನಾ? ನಮ್ಮ ಮನೆಯಲ್ಲಿ 8 ದನಗಳು ಇವೆ. ಎರಡನೇದಾಗಿ ನಮ್ಮ ತರಗತಿಯಲ್ಲಿ 60 ಹುಡುಗ ಇದ್ದಾನೆ. ಇದನ್ನು ಬಹುವಚನ ರೂಪಕ್ಕೆ ಕನ್ವರ್ಟ್ ಮಾಡಿದಾಗ ಹುಡುಗರು ಇದ್ದಾರೆ. ನಮ್ಮ ಶಾಲೆಯಲ್ಲಿ 60 ಹುಡುಗರು ಇದ್ದಾರೆ. ಮೂರನೇದಾಗಿ 6ನೇ ತರಗತಿಯಲ್ಲಿ 20 ಹುಡುಗಿ ಇದ್ದಾಳೆ. ಬಹುವಚನ ರೂಪ ಅಂತ ಹೇಳಿದ್ರೆ ಹುಡುಗಿಯರು ಇದ್ದಾರೆ. 6ನೇ ತರಗತಿಯಲ್ಲಿ 20 ಹುಡುಗಿಯರು ಇದ್ದಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಏಕವಚನ ಬಹುವಚನ ರೂಪಕ್ಕೆ ಬದಲಾವಣೆ ಮಾಡಿ ಬರಿಬೇಕಾಗತ್ತೆ. ಜಿಲ್ಲೆ, ಜಿಲ್ಲೆಗಳು. ಹಕ್ಕಿ, ಹಕ್ಕಿಗಳು. ಊರು, ಊರುಗಳು. ನದಿ, ನದಿಗಳು. ಕೊಠಡಿ, ಕೊಠಡಿಗಳು. ಬೆಟ್ಟ, ಬೆಟ್ಟಗಳು. ನಾಯಿ, ನಾಯಿಗಳು. ಗುಡ್ಡ, ಗುಡ್ಡಗಳು. ನೆಕ್ಸ್ಟು ಸಹ ಅದೇ ರೀತಿಯಾಗಿ ಏಕವಚನದಿಂದ ಬಹುವಚನಕ್ಕೆ ಬದಲಾವಣೆ ಮಾಡಬೇಕಾಗತ್ತೆ ಮಕ್ಕಳ. ಅಣ್ಣ, ಅಣ್ಣಂದಿರು ಅಲ್ವಾ. ಚಿಕ್ಕಮ್ಮ, ಚಿಕ್ಕಮ್ಮಂದಿರು. ದೊಡ್ಡಮ್ಮ, ದೊಡ್ಡಮ್ಮಂದಿರು. ಅತ್ತೆ, ಅತ್ತೆಯಂದಿರು. ತಮ್ಮ, ತಮ್ಮಂದಿರು. ಭಾವ, ಭಾವಂದಿರು. ಅರ್ಥ ಆಯ್ತಲ್ವಾ ಮಕ್ಕಳ? ಇಲ್ಲಿಗೆ 7ನೇ ತರಗತಿಯ ಕನ್ನಡದಲ್ಲಿ ಹಿಲ್ಟನ್ ಹೆಡ್ ಚಳುವಳಿ ಈ ಒಂದು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.